ಯವ್ವ ಯಮ್ಮ ಎಲ್ಲರೂ ಲಗುನ ಬರ್ರಿ ಬೇ ಇಲ್ಲಿ, ಲಗುನ ಬರ್ರಿ ಇಲ್ಲಿ. ಅಯ್ಯೋ, ಏನಾರು ಒಂದು ಖುಷಿ ಸುದ್ದಿ ಹೇಳ್ಬೇಕಂದ್ರೆ ಮನ್ಯಾಗ ಯಾರು ಲಗುನ ಬರೋದೇ ಇಲ್ಲ. ಯವ್ವ ಲಗುನ ಬರ್ರಿ ಬೇ, ಗೌರಿ ಲಗುನ ಬಾ ಇಲ್ಲಿ. ಏನ್ಲ ರಾಜು, ಏನೋ ಭಾಳ ಖುಷಿ ಖುಷಿಯಾಗಿದ್ದಂಗದಿರಿ. ಅದಲ್ದ ಮನ್ಯಾಗ ಎಲ್ರಿಗೂ ಕರ್ದಿ, ಏನು ವಿಷಯ? ಯವ್ವ ನಾ ಮೊನ್ನೆ ಪರೀಕ್ಷೆ ಬರೆದು ಬಂದಿದ್ದೆ ಅಲ್ ಬೇ, ಅದ್ರದ್ದು ರಿಸಲ್ಟ್ ಬಿಟ್ಟಾರ ಬೇ. ಹೌದಾ, ಏನಾತ್ಲ ನಿಂದ? ಯವ್ವ ನಾ ಆ ಪರೀಕ್ಷೆದಾಗ ಪಾಸ್ ಆಗಿನ್ ಬೇ. ನನಗೆ ಗೋರ್ಮೆಂಟ್ ನೌಕರಿ ಸಿಗಾಕೊಂತೈತಿ, ನೌಕರಿ. ಅದು ದೊಡ್ಡ ಕೆಲಸ. ರಾಜು, ಏನ್ ಹೇಳಕಂತಿದಿ ನೀನ? ಹ್ಞೂ ಬೇ ಯವ್ವ, ಆ ಎಕ್ಸಾಮ್ನಾಗ ನಾನು ಪಾಸ್ ಆಗಿನ್ ಬೇ. ಯಪ್ಪ ಯಪ್ಪ ಯಪ್ಪ, ನನ್ನ ಮಗ ನಾನು ಅನ್ಕೊಂಡಂಗ ದೊಡ್ಡದ ಕೆಲಸ ತಗೊಂಡ ಬಿಟ್ಟ. ಯಪ್ಪ, ನಿನಗಂತೂ ಎಷ್ಟು ಖುಷಿ ಆಗುದಿದಂದ್ರೆ ನಮ್ಮೂರಾಗ ಯಾರ ಹತ್ರನೂ ಇಲ್ಲ ಅಷ್ಟು ದೊಡ್ಡ ಕೆಲಸ ನನ್ನ ಮಗನ ತಲೈತಿ. ಇನ್ನು ಮೇಲೆ ಯಾರು ನನ್ನನ್ನು ಮುಟ್ಟಕ್ಕೂ ಆಗಂಗಿಲ್ಲ. ಅಯ್ಯೋ ನನ್ನ ಬಂಗಾರ, ನನ್ನ ಮಗನ ಎಷ್ಟು ಶಾಡಿಯದೆಯಪ್ಪ ನೀನು. ನಿಮ್ಮ ಒಂದು ಕನಸನ್ನ ನೀನು ಈಡೇರಿಸ್ಬಿಟ್ಟಿ ನೋಡಪ್ಪ. ಕಂಗ್ರ್ಯಾಚುಲೇಷನ್ಸ್ ಅಣ್ಣ. ಥ್ಯಾಂಕ್ ಯು ಗೌರಿ. ಕಂಗ್ರ್ಯಾಚುಲೇಷನ್ಸ್ ಅಪ್ಪ ರಾಜು, ನೀ ಅನ್ಕೊಂಡಂಗೆ ಅದು ಒಳ್ಳೆ ದೊಡ್ಡ ಕೆಲಸನ ತೊಗೊಂಡಿಲ್ಲ. ಥ್ಯಾಂಕ್ಸ್ ಅಣ್ಣ. ಒಳ್ಳೇದಾಗ್ಲಪ್ಪ. ಒಟ್ಟಿನಲ್ಲಿ ನೀನು ಅನ್ಕೊಂಡಂಗೆ ನಿನಗೆ ಕೆಲಸ ಸಿಕ್ತಲ್ಲ, ಅಷ್ಟು ಸಾಕು ಬಿಡು. ಹ್ಞೂ ಅಣ್ಣ, ನಾನಂತೂ ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ ಈ ಕೆಲಸಕ್ಕೋಸ್ಕರ. ಒಪ್ಪ ಎಷ್ಟೆಲ್ಲ ಕಷ್ಟಪಟ್ಟು ಓದಿದ್ದೆ, ಅಂದರೂ ನಾನು ಅನ್ಕೊಂಡಂಗೆ ನಂಗೆ ಕೆಲಸ ಸಿಕ್ತಲ್ಲ. ಯವ್ವ ನಂಗಂತೂ ಭಾಳ ಖುಷಿ ಆಗೋ ಕೂತ್ಬಿಟ್ಟಿದ್ವಿ. ಅಂದಂಗೆ ನನ್ನ ಫ್ರೆಂಡ್ಸಿಗೆಲ್ಲ ಫೋನ್ ಹಚ್ಚಿ ಹೇಳಿನ ಬೇ, ಎಲ್ಲರೂ ಮಸ್ತ್ ಖುಷಿ ಆಗ್ಬಿಟ್ಟಾರ ಬೇ. ಚಲೋ ಆತು ಬಿಡಪ್ಪ. ಒಟ್ಟಿನಲ್ಲಿ ನೀನು ಅನ್ಕೊಂಡಂಗೆ ಚಲೋ ಕೆಲಸ ಸಿಕ್ತಲ್ಲ. ಎಲ್ಲ ನಮ್ಮ ಲಲಿತಾ ಸವಿತಂದ ಕಾಲ್ಗುಣ. ಈ ಮನೆಗೆ ಅವರಿಬ್ರು ಕಾಲಿಡಷ್ಟಿಗೆ ನಿನಗೆ ದೊಡ್ಡ ಕೆಲಸನ ಸಿಕ್ತು ನೋಡು. ಯವ್ವ, ಒಂದು ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಇದೇನು ಅವರಿಬ್ರು ನಮ್ಮ ಮನೆಗೆ ಬಂದಿದ್ದಕ್ಕಲ್ಲ, ನನ್ನ ಮಗ ಹಗಲು ರಾತ್ರಿ ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಓದಿದಕ್ಕೆ ಈ ಕೆಲಸ ಸಿಕ್ಕೈತಿ. ದೊಡ್ಡದಾಗಿ ಬಂದ್ಬಿಟ್ಲು. ಇದು ನನ್ನ ಮಗನ ಖುಷಿ ಐತಿ, ಹಂಗೆ ನನ್ನ ಮಗ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಕ್ಕೈತಿ. ಸುಮ್ಮನೆ ನೀನು ಯಾರ್ಯಾರ್ಗ ಏನೇನ ಅನ್ನಕ್ಕೆ ಹೋಗ್ಬೇಡ. ಇದೆಲ್ಲ ನನ್ನ ಮಗನ ಕಾಲ್ಗುಣ. ಯಾರ್ಯಾರ್ದ ಕಾಲ್ಗುಣ ಅಲ್ಲ, ಅವ ಕಷ್ಟಪಟ್ಟು ಓದಿದಕ್ಕೆ ಸಿಕ್ಕೈತಿ. ದೊಡ್ಡದಾಗಿ ಬಂದ್ಬಿಟ್ಲು. ನೀ ಸುಮ್ಮನೆ ಇರ್ಬೇ. ಅಮ್ಮರ ಇರ್ಲಿ ಬಿಡ್ರಿ, ಅದು ಅವನು ಕಷ್ಟಪಟ್ಟೋದಾನ, ಅವನಿಗೆ ಸಿಕ್ಕೈತಿ. ಸುಮ್ಮನೆ ನಮ್ದೆಲ್ಲ ಎದಕ್ಕಂತೀರಿ, ಇರ್ಲಿ ಬಿಡ್ರಿ. ದೊಡ್ಡದಾಗಿದ್ರಾಗ ಪೋಸ್ ಕೊಡಕ್ಕೆ ಬರ್ತಾರೆ. ಪೋಸ್ ಇದು ನನ್ನ ಮಗ ಓದಿದಕ್ಕೆ ನನ್ನ ಮಗಗೆ ಸಿಕ್ಕಿರೋ ಕೆಲಸ ಇದು. ಯವ್ವ ಇವತ್ತು ಮನ್ಯಾಗ ಏನಾರ ಸಿಹಿ ಅಡುಗೆ ಮಾಡ್ಬೇ, ಹಂಗೆ ಒಂದು 2,000 ರೂಪಾಯಿ ಇದ್ರೆ ಕೊಡ್ಬೇ. ನನ್ನ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಕೇಳಕ್ಕೆ ಕುಂತಾರ. ಇವತ್ತು ಅವರಿಗೆಲ್ಲ ಮಸ್ತ್ ಪಾರ್ಟಿ ಕೊಟ್ಟು ಬರ್ತೀನಿ ಬೇ. ಬೇಕಾದ್ರೆ ನನ್ನ ಸ್ಯಾಲ್ರಿ ಬರ್ತೈತಲ್ಲ, ಅದ್ರಾಗ ನಿಂಗೆ ರೊಕ್ಕ ವಾಪಸ್ ಕೊಡ್ತೀನಿ ಅಂತ ಬೇ. ನಂಗಂತೂ ಭಾಳ ಖುಷಿಯಾಗಿ ಕುಂತ್ಬಿಟ್ಟೆ. ನನ್ನ ಫ್ರೆಂಡ್ಸ್ ಎಲ್ಲ ಭಾಳ ಖುಷಿ ಆಗ್ಬಿಟ್ಟಾರ. ಅದಕ್ಕೆ ಕೊಡ್ಬೇ ಒಂದು 2,000 ರೂಪಾಯಿ ಇದ್ರೆ. ಅಯ್ಯೋ ನನ್ನ ಮಗನ, ನಿನಗಿಲ್ಲ ಅಂತೀನ ನಾನು. ಬಾ 2,000 ರೂಪಾಯಿಕ 4,000 ರೂಪಾಯಿ ಕೊಡ್ತೀನಿ. ಬಾ, ನಿನ್ನ ಫ್ರೆಂಡ್ಸಿಗೆಲ್ಲ ಮಸ್ತ್ ಪಾರ್ಟಿ ಕೊಟ್ಬಿಡು. ಯಾರ್ಯಾರಿಗೆ ನೀನು ಕೊಡ್ಬೇಕನ್ನಿಸ್ತೈತೆ ನೋಡು, ಅವರಿಗೆಲ್ಲ ಪಾರ್ಟಿ ಕೊಡಿಸ್ಬಿಡು. ಹಂಗೆ ಇಡೀ ಊರಿಗೆ ಸಿಹಿ ಹಂಚ್ಬಿಡು. ನೀ ಪಾಸ್ ಆಗಿದ್ದು ಇಡೀ ಊರಾಗ ಗೊತ್ತಾಗಲಿ. ಯಾರ್ಯಾರು ಹುಡ್ಕೊಳ್ಳೋರದಾರ ಅವರೆಲ್ಲರೂ ಮಸ್ತ್ ಉರ್ಕೊಲಿ. ನೀನೇನು ತಲೆ ಕೆಡ್ಸ್ಕೊಬೇಡ. ಬಾರಪ್ಪ, ಬಾ ಮೊದಲು ನಿಂದು ದೃಷ್ಟಿ ತೆಗಿತೀನಿ. ಬಾ, ಎಷ್ಟು ಜನದ ದೃಷ್ಟಿ ಹತ್ತೈತೋ ಏನೋ, ಯಾರ್ಯಾರು ಕಂಡುಬಿಟ್ಟಾರೋ ಏನೋ ನಿನ್ನ ಮೇಲೆ. ಹೌದಪ್ಪ, ಮೊದಲು ದೃಷ್ಟಿ ತೆಗೆದು ಆಮೇಲೆ ರೊಕ್ಕ ಕೊಡ್ತೀನಿ. ಬಾ ನೀನು ಬಾ ಮೊದಲು. ಸರಿ ಬೇ. ನೋಡ್ರಪ್ಪ, ಅವ ಓದಿದ ದೊಡ್ಡ ಕೆಲಸ ತಗೊಂಡ. ನಿಮಗೂ ಅವಾಗ ಓದ್ರಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋತೀರಿ ಅಂತ ಎಷ್ಟು ಹೇಳಿದ್ರು ನೀವು ನನ್ನ ಮಾತ ಕೇಳಿಲ್ಲ. ಈಗ ನೋಡ್ರಿ, ಅವಾಗ ಓದಿ ದೊಡ್ಡ ಕೆಲಸ ತಗೊಂಡ. ನೀವಿನ ಇಲ್ಲೇ ಅದಿರಿ. ಏನು ಮಾಡೋದಪ್ಪ ಈಗ? ಯಮ್ಮ ನೀನೇನೋ ತಲೆ ಕೆಡ್ಸ್ಕೊಬೇಡ್ಬೆ. ಅವನಿಗೇನೋ ಓದು ತಲೆಗೆ ಹತ್ತದ, ಅವನು ಓದಿದ ದೊಡ್ಡ ಕೆಲಸ ತಗೊಂಡ. ನಮಗೆ ಅವಾಗೆಲ್ಲ ಓದು ತಲೆಗೆ ಹತ್ತಲಿಲ್ಲ ಅಲ್ಬೇ. ಏನು ಮಾಡೋಣ, ಇಲ್ಲಿ ಬಿಡು. ಅವನರ ಮುಂದೆ ಬಂದಲ್ಲ ಸಾಕತ್ತಾಗ. ಹ್ಞೂ ಬೇ ಅಮ್ಮ, ನಮ್ಮ ತಮ್ಮರ ಮುಂದಕ್ಕೆ ಬಂದಲ್ಲ ಒಂದು ದೊಡ್ಡ ಕೆಲಸ ತೊಗೊಂಡು ನಮ್ಮ ಇಡೀ ಮನೆತನಕ್ಕೆ ಹೆಸರು ಬಂದಂಗೆ ಆತು. ಇಲ್ಲಿ ಬಿಡ್ಬೇ, ಅವನರ ಓದಿ ಮುಂದಕ್ಕೆ ಬಂದಲ್ಲ ಸಾಕತ್ತಾಗ. ನಮ್ದೇನ ಇದ್ದಾಯ್ತಲ್ಲ, ಹೊಲ್ದಾಗ ಮಾಡೋದು ಮನೆಗೆ ಬರೋದು ಅಷ್ಟ. ಇರ್ಲಿ ಬಿಡ್ಬೇ ಅಮ್ಮ, ನೀನೇನು ತಲೆ ಕೆಡ್ಸ್ಕೊಂಡು ಹಾಕೋಬೇಡ. ಅವನರ ಉದ್ಧಾರ ಆಗಲಿ. ಸರಿನಪ್ಪ, ನಿಮ್ಮಿಷ್ಟ ನೋಡ್ರಿ. ರೀ, ನಿಮಗೇನಾರು ತಲೆಗಿಲಿ ಕೆಟ್ಟೈತನ್ರಿ? ನಿನಗೇನಾತ್ಲೇ ಒಮ್ಮಿಂದೊಮ್ಮಿಗೆ? ಹುಚ್ಚಿಡ್ದೈತಿ ಹುಚ್ಚು. ನಿಮ್ಮ ತಮ್ಮಗ ಕೆಲಸ ಸಿಕ್ಕರ ನಿಮಗೇನಾರ ಬದ್ನಿಕಾಯಿ ಬರ್ತೈತನ? ನಿಮ್ಮ ಕೈಗೆ ಬರೋದು ಕೊನೆಗೆ ಚೊಂಬ. ನಿಮ್ಮ ತಮ್ಮ ದೊಡ್ಡ ಕೆಲಸ ತೊಗೊಂಡು ದೊಡ್ಡದಾಗಿ ಜಾಸ್ತಿ ಸಂಬಳ ಬರೋ ಅಂಥದ್ದು ದುಡಿದ್ರ ಬಾಣ ನೀನು ತಗೋಬಾ ಇದ್ರಾಗ ರೊಕ್ಕನ ಅಂತ ನಿಮಗೇನು ಕೊಡ್ತಾನಂತ ಅನ್ಕೊಂಡಿರನ? ಅವನ ಜೀವನದ ಅಷ್ಟ ನೋಡ್ಕೊತಾನ, ನಿಮಗೇನು ಕೊಡಂಗಿಲ್ಲ. ಸ್ವಲ್ಪ ತಲೆಯಾಗಿ ಇಟ್ಕೊರಿ. ಅಲ್ಲಲೇ, ಅವನು ಈ ಮನೆ ಮಗ ಹೌದಿಲ್ಲ. ಅವನ ಕೆಲಸ ಮಾಡ್ದಂದ್ರೇನು, ನಾವು ಕೆಲಸ ಮಾಡಿದ್ರೆ ಏನು? ಎಲ್ಲರೂ ದುಡಿಯೋದು ಈ ಮನೆಗೆ ಹೌದಿಲ್ಲ.
ಎಲ್ಲ ನಿಮ್ಮ ಭ್ರಮೆ ಅಷ್ಟ. ಈ ಮನ್ಯಾಗ ಏನು ನಡೆಯಾಕ ಕುಂತೈತಿ, ಯಾರು ಹೆಂಗೆ ಅದಾರ ಅನ್ನೋದು ಬಂದು 2 ದಿನಕ್ಕೆ ನನಗೆ ಅರ್ಥ ಆತು. ಹೊತ್ತು ಹುಟ್ಟಿ ಬೆಳೆದ 30 ವರ್ಷ ಆಗಕ್ಕೆ ಬಂದ್ರೂ ನಿಮಗೇನಂದ್ರೆ ಏನೂ ಅರ್ಥ ಆಗಿಲ್ಲ ನಿಮಗೆ. ಹೌದ್ರಿ, ಸವಿತಾ ಹೇಳೋದು ಬರಬ್ಬರಿನೇ ಐತಿ. ಅವನು ಕೆಲಸ ತೊಗೊಂಡ ಅಂದ್ರೆ ಅದು ಅವನಿಗೆ ಬರ್ತೈತಿ. ನೀವು ಅಷ್ಟಕ್ಕೋಸ್ಕರ ನೀವು ಖುಷಿಯಾಗಿ ನಮ್ದು ಇಷ್ಟ ಬಿಡು ಅಂತ ಅನ್ಕೊಂಡ್ ಕುತ್ಕೊಳ್ಳೋದು ಸರಿ ಅಲ್ಲ ಅಂತ ನನಗೂ ಅನ್ಸಾಕುಂತೈತಿ. ಲಲಿತಾ, ನೀನು ಅವ್ರಂಗ ಮಾತಾಡ್ತಿದೀಯಲ್ಲ. ಅವನೇನೋ ಓದಿದ, ದೊಡ್ಡ ಕೆಲಸ ತಗೊಂಡ. ನಮಗೆ ಅವಾಗ ಓದು ತಲೆಗೆ ಹತ್ತಲಿಲ್ಲ. ನಾನಂತೂ 12ನೇ ತನಕ ಓದಿದೆ. ಆಮೇಲೆ ನಂಗೆ ಮುಂದೆ ಓದಕ್ಕೆ ಇಷ್ಟ ಆಗಲಿಲ್ಲ, ಬಿಟ್ಟೆ ಅಷ್ಟೇ. ಕೃಷ್ಣಗೂ ಅಷ್ಟೇ, ಅವನು 10ನೇ ಕ್ಲಾಸ್ ತನಕ ಅಷ್ಟೇ ಓದಿದ. ಅವನಿಗೂ ಆಮೇಲೆ ವಿದ್ಯೆ ಹತ್ತಲಿಲ್ಲ, ಅವನು ಬಿಟ್ಬಿಟ್ಟ. ಮಾವರ ರೀ, ಒಂದು ಸ್ವಲ್ಪ ತಲೆಯಾಗಿ ಯೋಚನೆ ಇಟ್ಕೋರಿ. ಬರೀ ಓದಿದಾರಷ್ಟ ಮುಂದೆ ಬರ್ಬೇಕಂತ ಏನಿಲ್ಲ. ಓದದೇ ಇದ್ರೂ ಮುಂದಕ್ಕೆ ಬರ್ಬೋದು. ನೀವು ಒಂದು ಸ್ವಲ್ಪ ತಲೆ ಓಡಿಸಿ ಮುಂದೆ ಬರೋ ಕಡೆ ಯೋಚನೆ ಮಾಡಿರಿ. ಅದನ್ನ ಬಿಟ್ಟು ನಿಮ್ಮ ತಮ್ಮ ಒಬ್ಬನೇ ಮುಂದೆ ಬಂದ, ನಮ್ಮ ಮನೆತನನ ಮುಂದೆ ಬಂದ್ಬಿಡ್ತೈತಿ, ನಮ್ಮನ್ನೂ ಉದ್ಧಾರ ಮಾಡ್ತಾನ, ನಮ್ಮನ್ನೂ ಅವನ ಜೊತೆನ ಕರ್ಕೊಂಡು ಹೋಗ್ತಾನ ಅಂತ ಏನಾರು ತಲೆಯಾಗಿ ಇಟ್ಕೊಂಡು ಕೂತ್ಕೊಂಡಿದ್ರೆ ಅದನ್ನು ಮೊದಲು ತಲೆಯಿಂದ ಹೊರಗಡೆ ಹಾಕ್ರಿ. ಲೇ, ಸುಮ್ಮನೆ ಏನೇನೋ ಮಾತಾಡಬೇಡಲೆ. ನಮ್ಮ ತಮ್ಮ ಹಂಗಿಲ್ಲ. ಅವ್ನು ಹೆಂಗದ ಅನ್ನೋದು ನಮಗೆ ಗೊತ್ತೈತಿ. ಅವನು ಈ ಮನೇನೂ ಉದ್ಧಾರ ಮಾಡ್ತಾನ, ನಮಗೂ ಉದ್ಧಾರ ಮಾಡ್ತಾನ. ಹೌದು, ಅವನದೇನೋ ಒಂದು ಸ್ವಲ್ಪ ಸಿಟ್ಟು ಬುದ್ಧಿ, ಅದಕ್ಕೆ ಏನೇನೋ ಮಾತಾಡ್ತಾನೆ. ಆದರೆ ಅವನಿಗೆ ಈ ನಮ್ಮ ಅಣ್ಣಂದ್ರ ಮೇಲೆ, ಆಮೇಲೆ ಈ ಮನೆ ಮೇಲೆ ಭಾಳ ಗೌರವ ಆಯ್ತು ಅವನಿಗೆ. ರೀ, ನೀವು ಅನ್ಕೊಂಡಿರಂಗೆ ಏನೂ ಇಲ್ಲ ಇಲ್ಲಿ. ಎಲ್ಲ ನಿಮ್ಮ ಭ್ರಮೆ ಅಷ್ಟ. ಈ ಮನೆಯಲ್ಲಿ ನೀವು ದುಡಿದ್ರಷ್ಟ ನಿಮಗೆ ಬೆಲೆ ಹೊರತಾಗಿ ನಿಮ್ಮ ತಮ್ಮ ದುಡಿದ್ರ ನಿಮಗೇನು ಬೆಲೆ ಇಲ್ಲ. ಅವ್ನು ದುಡಿದ್ರೆ ಅವ್ನ ಜೀವನ ಮುಂದೆ ಚಲೋ ಆಕೈತಿ. ಅವನಿಗೆ ಇಟ್ಕೋತಾನ ರೊಕ್ಕನ, ನಿಮಗೆ ಎದಕ್ಕೆ ರೀ ತಂದು ಕೊಡ್ತಾನ? ಅಲ್ಲ, ನಿಮಗೇನು ಇಬ್ಬರಿಗೂ ತಲೆ ಕೆಟ್ಟಿತಾನ? ನಮ್ಮ ತಮ್ಮ ಓದಿ ಮುಂದಕ್ಕೆ ಬಂದರೆ ನೀವು ಯಾಕೆ ಇಷ್ಟು ಹೊಟ್ಟೆ ಉರ್ಕೊನ ಕುಂತೀರಿ? ಇರ್ಲಿ ಬಿಡು, ಅವನು ಓದಾನ, ಅವನಿಗೆ ಕೆಲಸ ಸಿಕ್ಕೈತಿ. ಅದಕ್ಕೆ ಯಾಕೆ ನೀವು ಇಷ್ಟು ಹೊಟ್ಟೆ ಉರ್ಕೊನ ಕುಂತೀರಿ? ರೀ, ಅವನಿಗೆ ಕೆಲಸ ಸಿಕ್ಕಿದ್ದಕ್ಕೆ ನಮ್ಗೆ ಹೊಟ್ಟೆ ಉರಿ ಹಾಕೊಂತಿಲ್ಲ. ಅವನಿಗೆ ಒಳ್ಳೆ ಕೆಲಸ ಸಿಕ್ಕಿದ್ರೆ ನಮಗೂ ಖುಷಿನೇ ಐತೆ. ಆದ್ರೆ ಅವನಿಗೆ ಕೆಲಸ ಸಿಕ್ಕಿ ಅವನು ನಿಮ್ಮನ್ನು ಉದ್ಧಾರ ಮಾಡ್ತಾರ ಅಂತಂದು ನೀವು ಅನ್ಕೊಂಡು ಕುತ್ಕೊಂಡಿರಲ್ಲ, ಅದು ತಪ್ಪು ಅಂತ ನಿಮಗೆ ಹೇಳಾಕೊಂತೀವಿ. ಅವ್ನು ದುಡಿದ್ರೆ ಅವ್ನ ಜೀವನಕ್ಕೆ ಅಷ್ಟ ಆಕೈತಿ. ನೀವು ದುಡಿದ್ರಷ್ಟ ನಮ್ಮ ಜೀವನಕ್ಕೆ ಆಗೋದು. ಅವನ ಮೇಲೇ ಡಿಪೆಂಡ್ ಆಗಿ ನೀವು ಕುತ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಒಂದು ಸ್ವಲ್ಪ ಮುಂದೆ ಬರೋದು ಕಲೀರಿ. ಬರೀ ಹೊಲದ ಮೇಲೇ ಕುತ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಹೊಲದ ಮೇಲೇ ಕುತ್ಕೊರಪ್ಪ. ಹೊಲದ ಮೇಲೇ ಮತ್ತೆ ಏನಾರು ಬೆಳೆಯಾಕ ಎದಕ್ಕೆ ಪ್ರಯತ್ನ ಪಡ್ರಿ. ಬರೀ ಹೋದೆ ಪುಟ್ಟ ಬಂದೆ ಪುಟ್ಟ ನಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಜೀವನದಾಗ ಒಂದು ಸ್ವಲ್ಪ ಏನಾರ ನಾವು ಸಾಧನೆ ಮಾಡೋಣ, ನಾವು ಒಂದು ಸ್ವಲ್ಪ ದೊಡ್ಡ ಮಟ್ಟಿಗೆ ಬೆಳೆಯೋಣ ಅನ್ನೋದು ನಿಮ್ಮ ತಲೆಯಲ್ಲೂ ಬರಲಿ ಅಂತಂದು ಹೇಳಾಕೊಂತೀವಿ. ನೋಡ ಸವಿತಾ, ನೀ ಇಲ್ಲದೆಲ್ಲ ಸುಮ್ಮನೆ ಅತಿಯಮ್ಮನ ತಲೆಗೂ ತುಂಬಕೋಬೇಡ, ನಮ್ಮ ತಲೆಗೂ ತುಂಬಕೋಬೇಡ. ನಮ್ಮ ತಮ್ಮ ಹೆಂಗದ ಅನ್ನೋದು ನಮಗೆ ಚಂದನ ಗೊತ್ತೈತಿ. ಅವನು ನಮ್ಮ ಮನೇನು ಉದ್ಧಾರ ಮಾಡ್ತಾನೆ, ನಮ್ಮನ್ನೇನು ಉದ್ಧಾರ ಮಾಡೋ ಅವಶ್ಯಕತೆ ಇಲ್ಲ. ಈ ಮನೆಯಾಗೆ ಒಂದು ಸ್ವಲ್ಪ ಚಂದನ ಅವು ಅಪ್ಪನ ಚಂದನ ನೋಡ್ಕೊಂಡು ಹೋಗಿ ಮನೇನ ಒಂದು ಸ್ವಲ್ಪ ಚೆನ್ನಾಗಿ ಬೆಳೆಸಿ ಚೆನ್ನಾಗಿ ಕಟ್ಸೋದು ಅಷ್ಟೇ ನಾವು ಕೇಳಾಕೊಂತಿದ್ದು. ಅವನೇ ನಮ್ಮನ್ನು ಉದ್ಧಾರ ಮಾಡಲಿ ಅಂತ ನಾವು ಕಾಯ್ಕೊಂಡು ಕುಂತಿಲ್ಲ. ಮತ್ತು ಹಂಗಾರೆ ನೀವು ದುಡಿದು ಮುಂದೆ ಬರಲ್ಲ, ಅಲ್ಲೇ ಇದಕ್ಕೆ ಕುಂತೀರಿ? ಲೇ, ನಮ್ಮ ಕೈಯಾಗ ಎಷ್ಟು ಆಕೈತಿ ನಾವು ಅಷ್ಟು ದುಡಿಯಾಕ ಕುಂತೀವಿ. ಅದಕ್ಕೂ ಮಿಕ್ಕಿ ಅಂದ್ರೆ ಎಲ್ಲಿ ಆಕೈತಿ ಹೇಳು? ಹೊಲ್ದಾಗ ಎಷ್ಟು ಬರ್ತೈತಿ ಅಷ್ಟಕ್ಕೂ ಈಗ ಹೆಂಗೋ ರಾಜುನು ಒಂದು ಸ್ವಲ್ಪ ಚಲೋ ಕೆಲಸ ಬಂತಂದ್ರೆ ಅವನು ಏನಾರ ಒಂದು ಸ್ವಲ್ಪ ಸಹಾಯ ಮಾಡ್ಬೋದು. ಮತ್ತು ನೋಡಂತಡಿ, ಅವನು ಕೆಲಸ ಬಂದಮೇಲೆ ಅವನಿಗೂ ಸಂಬಳ ಬರಲಿ. ಸಂಬಳ ಬಂದಮೇಲೆ ನಾವು ಅವನಿಗೆ ಅವಾಗ ಓದೋ ಮುಂದೆಲ್ಲ ನಾವು ಖರ್ಚು ಮಾಡೀವಿ. ನೋಡೋಣ, ಅವನು ಏನಾರ ಸಹಾಯ ಮಾಡ್ತಾನ, ಮುಂದೆ ನಾವು ಏನಾರ ಮಾಡಿದ್ರ ತಗೋ. ಎದಕ್ಕೆ ತಲೆ ಕೆಡ್ಸ್ಕೊತೀರಿ ಈಗಲೇ? ಅವನಿಗೂ ನಮ್ಮ ಅಣ್ಣಂದ್ರು ನಮ್ಮ ಅತ್ತಿಗೆಮ್ಮನವರು ಇದು ನಮ್ಮ ಮನೆ ಅನ್ನೋದು ಐತಿ. ನೀವು ಸುಮ್ಮನೆ ಏನೇನೇನೇನೇನೋ ತಲೆಯಾಗಿ ತುಂಬಿಕೊಂಡು ನಮಗೂ ಅದನ್ನು ತುಂಬಕ್ಕೆ ಹೋಗ್ಬೇಡ್ರಿ. ಕೊಡ್ತಾನ ನಿಮ್ಮ ತಮ್ಮ ಬಂದು, ಅಣ್ಣ ತಗೋ ಅಣ್ಣ, ನೀನು ನಾನು ಓದಿಗೋಸ್ಕರ ಎಷ್ಟೆಲ್ಲ ಖರ್ಚು ಮಾಡಿಬಿಟ್ಟಿರಿ ನೀವು, ಅದಕ್ಕೆ ನೀವು ಒಂದು ಸ್ವಲ್ಪ ಮುಂದೆ ಬರ್ರಿ ಅಂತ ನಿಮ್ಮ ತಮ್ಮ ಗಂಟೆ ಕಟ್ಕೊಂಬಂದು ನಿಮಗೆ ಕೊಡ್ತಾನ. ನೀವು ಅದನ್ನು ತೊಗೊಂಡು ದೊಡ್ಡ ಬಿಸ್ನೆಸ್ ಚಲೋ ಮಾಡಂತ್ರಿ ಅಂತ. ರೀ, ಅಕಸ್ಮಾತ್ ನಿಮ್ಮ ತಮ್ಮನೋ ಏನೋ 1% ಎಲ್ಲೋ ಕೊಡಾಕ ಮುಂದೆ ಬಂದ್ರೂ ನಿಮ್ಮವ್ವ ಮಾತ್ರ ಕೊಡಾಕ ಬಿಡಂಗಿಲ್ಲ. ಒಂದು ಸ್ವಲ್ಪ ತಲೆ ಆಗಿರಲಿ. ನೀವು ದುಡಿದು ಮುಂದೆ ಬರೋದು ಕಲೀರಿ ಹೊರತು ಅವನನ್ನು ನಂಬ್ಕೊಂಡು ಕುತ್ಕೊಳಕ್ಕೆ ಹೋಗ್ಬೇಡ್ರಿ. ರೀ, ಬರೀ ಕಷ್ಟಪಟ್ಟು ಕತ್ತಿ ದುಡ್ದಂಗೆ ಒಂದ ಕಡೆ ದುಡಿಯೋದಲ್ಲ. ನಾವು ಮುಂದೆ ಹೆಂಗೆ ಬರಬೇಕು, ಏನು ಮಾಡಿದ್ರೆ ಮುಂದಕ್ಕೆ ಬರ್ತೀವಿ ಜೀವನದಾಗ ಅನ್ನೋದನ್ನು ಯೋಚನೆ ಮಾಡಿರಿ. ಬಾಣ, ಇವ್ರಿಗೆ ಏನೋ ತಲೆ ಕೆಟ್ಟೈತಿ, ಏನೇನೇನ ಮಾತಾಡಕೊಂತಾರ, ನಮಗೂ ತಲೆ ಹಿಡ್ಸಿರ್ತಾರ. ಬಾಣ, ಮೊದ್ಲು ಊರಾಗೆಲ್ಲ ಹೇಳೋಣ, ನಮ್ಮ ತಮಗೆ ದೊಡ್ಡ ಕೆಲಸ ಸಿಕ್ಕೈತಿ, ಪರೀಕ್ಷೆದಾಗ ಪಾಸ್ ಆಗೋಣಂತಂದು. ಬಾ. ಹೌದ್ಲೆ, ನೀನು ಹೇಳೋದು ಬರಬರಿನೇ ಐತಿ. ಇವ್ರ ತಲೆಯಾಗ ಏನೇನೋ ತುಂಬ್ಕೊಳೋದಲ್ಲ, ನಮ್ಮ ತಲೆಯಾಗೂ ತುಂಬಕ್ಕೆ ಬರ್ತಾರೆ. ನಡಿ. ನೋಡಿದೇನ ಲಲಿತಾ, ನೋಡಿದೇನ? ನಮ್ಮ ಮಾತು ಇವ್ರಿಗೆ ತಲೆಯಾಗ ಹೊಕ್ಕನವಲ್ದು. ನಾವು ಏನು ಹೇಳ್ತೀವಿ ಅನ್ನೋದು ತಲೆಯಾಗ ಹೊಕ್ಕನವಲ್ದು. ಏನ ಇವ್ರು ಹಿಂಗೆ ಮಾಡಿದ್ರ? ಸವಿತಾ, ಇವಾಗ ನಾವು ಏನು ಹೇಳಿದ್ರು ಅವ್ರ ತಲೆಯಾಗ ಹೋಗೋನಲ್ಲ. ನೀನು ಸುಮ್ಮನೆ ಸಿಟ್ಟಿನ ಕೈಗೆ ಬುದ್ಧಿ ಕೊಡಕ್ಕೆ ಹೋಗಬೇಡ. ಹಿಂಗೆ ಜೋರು ಒದ್ರಿ ಸಿಟ್ಟಿನಾಗ ಹೇಳಿದ್ರೆ ಅವ್ರ ತಲೆಯಾಗೂ ಹೋಗೋರಂಗಿಲ್ಲ. ಸುಮ್ಮನೆ ಮತ್ತು ಅತ್ತಿಯರು ಬಂದು ಇನ್ನೊಂದಿಷ್ಟು ನಮ್ಗೆ ಇನ್ನೊಂದು ಏನಾರ ಅಪವಾದ ಹೊರಿಸ್ತಾರ. ನೀನು ಸುಮ್ಮನೆ ಇರು, ಮಾತಾಡೋಣ ಆಮೇಲೆ. ಎಲ್ಲಿ ಹೋಗಾರ, ಎಲ್ಲಿ ಹೋದ್ರೂ ಕೊನೆಗೆ ಮನೆಗೆ ಬರಲೇಬೇಕು ತಾನೆ. ಅವಾಗ ಮಾತಾಡಿದ್ರಾತ, ನೀ ಸುಮ್ಮನಿರು.
ಏನನಪ್ಪ, ನಂಗಂತೂ ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ. ಇವರಿಗೆ ಏನಾರ ಮಾಡಿ ಮುಂದಕ್ಕೆ ಬರ್ಬೇಕನ್ನೋದು ಇಲ್ಲನೇ ಇಲ್ಲ. ಆತು, ಇನ್ನು ಈತಗ ಇಂಥ ದೊಡ್ಡ ಕೆಲಸ ಸಿಕ್ಕೈತೆ ಅಂದಮೇಲೆ ಈ ಮನ್ಯಾಗ ನಮ್ಮ ಅತ್ತಿ ಕಾಲ ನೆಲದ ಮೇಲೆ ನಿಂತ್ಕೊಳಕ್ಕೆ ಸಾಧ್ಯನೇ ಇಲ್ಲ. ತಗೋ ಇನ್ನು ಸವಿತಾ, ನೀ ಏನು ತಲೆ ಕೆಡ್ಸ್ಕೊಂಡು ಹೋಗೋಬೇಡ. ಆ ರಾಜು ಅವರಿಗೆ ಎಷ್ಟು ದೊಡ್ಡ ಕೆಲಸ ಬಂದರೆ ಸಿಕ್ತರ ಬಿಟ್ರೆ ನಮಗೇನು? ಹಾಂ, ಈ ಮನ್ಯಾಗ ಅತ್ತೆಯರು ಏನಿದ್ರೆ ಅತ್ತೆಯರಷ್ಟ. ನೀ ಸುಮ್ಮನೆ ಇಲ್ಲದೆಲ್ಲ ಏನು ತಲೆ ಕೆಡ್ಸ್ಕೊಂಡು ಹೋಗೋಬೇಡ. ನಡಿ, ಒಳಗಡೆ ಏನು ಕೆಲಸ ಅದ ನೋಡ್ಕೊಳ ನಡಿ. ನಾವು ಹಿಂಗೆ ಸುಮ್ಮನೆ ಇದ್ರೆ ಅಷ್ಟ ನಮ್ಮ ಕತಿ. ಸವಿತಾ, ನೀ ಸುಮ್ಮನೆ ನಡಿ, ಈಗ ಆಮೇಲೆ ಮಾತಾಡೋಣಂತ ನಡಿ.